ಮಾಧ್ಯಮ ರಂಗದ ಭೀಷ್ಮ ರಾಮೋಜಿ ರಾವ್ ಇನ್ನಿಲ್ಲ. ಎಸ್, ರಾಮೋಜಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಇನ್ನು ನೆನಪು ಮಾತ್ರ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ರಾಮೋಜಿ ರಾವ್. ಇನ್ನು ಅವರು ಇನ್ನಿಲ್ಲ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಇಂದು ಬೆಳಗ್ಗೆ 4ರಿಂದ 5 ಗಂಟೆ ಸುಮಾರಿಗೆ ಅವರು ವಿಧಿವಶರಾಗಿದ್ದಾರೆ. ರಾಮೋಜಿ ರಾವ್ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಳ್ಳಲಾಗಿದೆ. ರಾಮೋಜಿ ಫಿಲ್ಮ್ ಸಿಟಿಯಲ್ಲಿರುವ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮಾಧ್ಯಮ ರಂಗದ ಭೀಷ್ಮ ಎಂದೇ ಖ್ಯಾತರಾಗಿದ್ದ ರಾಮೋಜಿ ಗ್ರೂಪ್ಸ್ ಸಂಸ್ಥಾಪಕ ರಾಮೋಜಿ ರಾವ್ ಅವರು ಇಹಲೋಕ ತ್ಯಜಿಸಿದ್ದಾರೆ. ಜೂನ್ 8 ಅಂದ್ರೆ ಇವತ್ತು ಬೆಳಗ್ಗೆ 4:50ಕ್ಕೆ ಅವರು ಕೊನೆಯುಸಿರೆಳೆದಿದ್ದಾರೆ. ರಾಮೋಜಿ ರಾವ್ ಅವರಿಗೆ 87 ವರ್ಷ ಆಗಿತ್ತು. ಇನ್ನು ಆರೋಗ್ಯ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು. ಸೊ ಹೀಗಾಗಿ ಇಂದು ಬೆಳಗ್ಗೆ 4:50ರ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಮಾಧ್ಯಮ ರಂಗದ ಭೀಷ್ಮ ಎಂದೇ ಖ್ಯಾತರಾಗಿದ್ದ ರಾಮೋಜಿ ಗ್ರೂಪ್ಸ್ ಸಂಸ್ಥಾಪಕ ಇನ್ನು ಕೇವಲ ನೆನಪು ಮಾತ್ರ. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸಂಪಾದಕರಾಗಿರುವಂತಹ ರವಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಮುದುಮಲ, ಹೇಳಿ. ಮಾಧ್ಯಮ ರಂಗದ ಭೀಷ್ಮ ಅಂತಾನೆ ಖ್ಯಾತರಾಗಿದ್ರು ಸರ್ ರಾಮೋಜಿ ರಾವ್ ಅವರು. ಇನ್ನು ಕೇವಲ ನೆನಪಷ್ಟೇ. ಇಂದು ಬೆಳಗ್ಗೆ ಅವರು ಕೊನೆಯುಸಿರೆಳೆದಿದ್ದಾರೆ 4:50ರ ಸುಮಾರಿಗೆ. ಏನು ಹೇಳ್ತೀರಾ ಸರ್? ಮುದುಮಲ, ಒಬ್ಬ ಪತ್ರಕರ್ತನಿಗೆ ಅವನ್ ಪತ್ರಕರ್ತ ಆಗ್ಬೇಕು ಅಂತಂದ್ರೆ ಅವನ್ ಲೈಫ್ ಒಂದು ಫುಲ್ಫಿಲ್ಮೆಂಟ್, ಒಂದು ಎಂಜಾಯ್ಮೆಂಟ್. ಪತ್ರಕರ್ತನಂದ್ರೆ ಏನು, ಹೇಗೆ ಪತ್ರಕರ್ತ ಅಂತ ಗೊತ್ತಾಗದ್ ಯಾವಾಗ ಅಂತಂದ್ರೆ ಅದು ರಾಮೋಜಿ ರಾವ್ ಅವ್ರ ಹತ್ರ ಕೆಲಸ ಮಾಡಿದಾಗ ಮಾತ್ರ. ಯಾಕಂತಂದ್ರೆ ಅವರ ಒಂದೇನು ದೃಷ್ಟಿಕೋನ ಇತ್ತು, ಬಡವ್ರ ಪರವಾಗಿ, ರೈತರ ಪರವಾಗಿ, ಶ್ರಮಿಕ ವರ್ಗದ ಪರವಾಗಿ, ಸಾಹಿತಿಗಳ ಪರವಾಗಿ, ವಿಜ್ಞಾನಿಗಳ ಪರವಾಗಿ ಅವ್ರು ಯಾವತ್ತೂ ರಾಮೋಜಿ ರಾವ್ ನಾನು ಇದುವರೆಗೂ ನೋಡಿದ್ದೀನಿ ನಾನು. ಯಾಕಂತಂದ್ರೆ 1995 ಅಲ್ಲಿ ಅವರು ETV ನೆಟ್ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಈ ನಾಡು ಪತ್ರಿಕೆ ಇರುತ್ತೆ. ಭಾರತದ ಏಕಮಾತ್ರ ಪತ್ರಿಕೆ ಅದು. ಪ್ರತಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇರುವಂತ ಪ್ರತಿ ಒಂದು ಸಣ್ಣ ಸಣ್ಣ ವಾರ್ಡ್ ಇರೋದು, ಪ್ರತಿಯೊಂದು ರಸ್ತೆಯಲ್ಲಿ ಫೇಮಸ್ ಬಟ್ಟೆ ಅಂಗಡಿ ಯಾವುದು, ಕಟಿಂಗ್ ಶಾಪ್ ಯಾವುದು, ಜಿಲೇಬಿ ಮಾಡುವಂತ ಅಂಗಡಿ ಯಾವುದು, ಪ್ರತಿಯೊಬ್ಬರ ಬಗ್ಗೆ ಸ್ಟೋರಿ ಬರುವಂತ ಒಂದು ಪತ್ರಿಕೆ ಅದು. ಹಂಗಾಗಿ ಅದು ಆದಷ್ಟು ಬೇಗ ಏನಾಗತ್ತೆ ಅಂತಂದ್ರೆ ಎಲ್ಲ ಮನೆ ಮಾತಾಗತ್ತೆ. ಮತ್ತೆ ಆಂಧ್ರದಲ್ಲಿ ನಂಬರ್ 1 ಪತ್ರಿಕೆಯಾಗಿ ಅವರು ಅದನ್ನ ಸಾಧಿಸ್ಕೋಸ್ತಾರೆ. ಅದಾದ್ಮೇಲೆ ರಾಮೋಜಿ ರಾವ್ ಫಿಲ್ಮ್ ಅಂತ ಬರ್ತಾರೆ. ಬಂದ ತಕ್ಷಣ ಒಂದಿಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸಿನಿಮಾ ಸಹ ಸಕ್ಸಸ್ ಆಗ್ತವೆ. ಜೊತೆಗೆ ಅವರ ಜರ್ನಿ ಕೇವಲ ಏನಂತಂದ್ರೆ ತೆಲುಗುಗ್ ಮಾತ್ರ ಸೀಮಿತ ಆಗಿರಲ್ಲ. ಸಿನಿಮಾ ಅಂತ ಬಂದಾಗ ಕನ್ನಡದಲ್ಲೂ ನೀವು ನೋಡ್ಬೋದು. ಚಿತ್ರ, ಚಿಟ್ಟೆ, ನಿನಗಾಗಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ, ರಾಧಿಕಾ ಕುಮಾರಸ್ವಾಮಿ ಆಗಿರ್ಬೋದು, ಅದರಂತೆ ನಮ್ಮ ವಿಜಯ ರಾಘವೇಂದ್ರ ಆಗಿರ್ಬೋದು, ಎಷ್ಟೋ ಜನ ಹೊಸ ಮುಖಗಳನ್ನು ಈ ಸಿನಿಮಾ ಇಂಡಸ್ಟ್ರಿ ಪರಿಚಯಿಸುವಂತ ಕೀರ್ತಿ ರಾಮೋಜಿ ರಾವ್ ಸಲ್ಲುತ್ತೆ. ಆದ್ರೆ ರಾಮೋಜಿ ರಾವ್ನ ಜನ ಯಾಕೆ ನೆನೆಸ್ಕೋತಾರೆ ಅಂತಂದ್ರೆ ಅವ್ರು ಕೊಟ್ಟಂತ ಕ್ವಾಲಿಟಿ ಪ್ರೋಗ್ರಾಮ್ಗಳು, ETV ಚಾನಲ್ ಅಲ್ಲಿ ಬರ್ತಿದ್ದಂತ ಎದೆ ತುಂಬಿ ಹಾಡುವಂತ ಕಾರ್ಯಕ್ರಮ ಆಗಿರ್ಬೋದು, ಈಗಿನ ಸೀರಿಯಲ್ಗೂ ETV ಬರ್ತಿದ್ದಂತ ಸೀರಿಯಲ್ಗೂ ನಾವು ಕಂಪೇರ್ ಮಾಡ್ತಾ ಹೋದ್ರೆ ವ್ಯಾಲ್ಯೂಸ್ ಕೊಟ್ಟಿದ್ರು ರಾಮೋಜಿ ರಾವ್. ಈಗ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಅದನ್ನ ಸುಮ್ನೆ ಡ್ರ್ಯಾಗ್ ಮಾಡ್ತಾರೆ. ಬಟ್ ಆಗಿನ ಸೀರಿಯಲ್ಗೂ ಈಗಿನ ಸೀರಿಯಲ್ಗೆ ಇರೋದು ರಾಮೋಜಿ ರಾವ್ ವಿಷನರಿ ಹೆಂಗಿತ್ತು ಅನ್ನೋದನ್ನ ಇದ್ರಲ್ಲಿ ನಾವು ಗಮನಿಸಬಹುದು. ಆಮೇಲೆ TV ಕಾರ್ಯಕ್ರಮ ಅಂತ ಬಂದಾಗೂ ಅಷ್ಟೇ ಅವ್ರದೇ ಆದಂತ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡುವಂತ ವ್ಯಕ್ತಿ ರಾಮೋಜಿ ರಾವ್. ಅನ್ನದಾತ ಅಂತ ಒಂದು ಕಾರ್ಯಕ್ರಮ ಕೊಡ್ತಾರೆ. ಇದುವರೆಗೂ ಅನ್ನದಾತಕ್ಕೆ ಒಂದು ಸರಿಸಮಾನವಾದ ಒಂದು ಕಾರ್ಯಕ್ರಮ ಯಾರು ಈ ದೇಶದಲ್ಲೇ ಯಾರು ಮಾಡಕ್ಕಾಗಿಲ್ಲ ಅಂತ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ರಾಮೋಜಿ ರಾವ್ ಅವರು ಮಾಡಿದ್ರು. ಆಮೇಲೆ ಅವ್ರ ಜೊತೆ ನಾನು ETV ಭಾರತ ಅಂತ ಒಂದು ಹೊಸ ವೆಂಚರ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಎಡಿಟರ್ ಆಗಿ ಅದು ತಗೊಂಡಿದ್ರು. ಅವಾಗ ಒಂದು ಅವ್ರ ಜೊತೆ ಮಾತಾಡುವಂತ ಒಂದು ಅವಕಾಶ ಸಿಕ್ತು. ಪ್ರತಿ ತಿಂಗಳು 2 ಮೀಟಿಂಗ್ ಆಗ್ತಿತ್ತು ಅವ್ರ ಜೊತೆ. ಅವಾಗ ಅವ್ರ ವಿಷಯನ ಗೊತ್ತಾಗೋದು. ನಾನು ಏನೇ ಸುದ್ದಿ ಏನೇ ಮಾಡಿದ್ರೆ ಹೇಳೋರು. ಇದರಿಂದ ಜನಕ್ಕೆ ಏನು ಇದಾಯ್ತು ಅದೇ ಹೇಳಿ ನಾನು ಫಸ್ಟ್. ನಾವೇನೇ ಮಾಡಿದ್ರು
ಅಟ್ಲೀಸ್ಟ್ ಒಬ್ಬ ಮನುಷ್ಯನ ಬದುಕಲ್ಲಿ ಒಂದ್ ಚೂರಾದ್ರೂ ಬದಲಾವಣೆ ತರಕ್ ಸಾಧ್ಯ ಇದ್ರೆ ಮಾತ್ರ ನಾವು ಜರ್ನಲಿಸಂ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಾವು ಜರ್ನಲಿಸಂ ಮಾಡ್ಕೊಡ್ತೀವಿ. ಜರ್ನಲಿಸಂ ಅಂತ ಅಂದ್ರೆ ನಾವು ಜನರ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂದಿಸ್ಬೇಕು, ಜನರ ಧ್ವನಿಯಾಗಿರ್ಬೇಕು. ಯಾರು ಗಮನಿಸರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರು ಇರ್ತಾರೆ, ಬಡವರಿದ್ದಾರೆ, ಅಸಹಾಯಕರಿದ್ದಾರೆ, ಅವರ ಧ್ವನಿ ನಾವಾಗ್ಬೇಕು ಅನ್ನೋದು ಅವರ ನಿಲುವಾಗಿತ್ತು. ಪ್ರತಿ ಮೀಟಿಂಗ್ ಅಲ್ಲಿ ನಾವ್ ಯಾವಾಗ್ಲೂ ಅಂತಿದ್ದು ಅವ್ರಿಗೆ 80+ ಅಲ್ಲಿ ಇದ್ರು. ಪ್ರತಿ ಮೀಟಿಂಗ್ ಅಲ್ಲಿ ನಮ್ಗಿಂತ ಟೆಕ್ನಿಕಲ್ ತುಂಬಾ ಫಾಸ್ಟ್ ಆಗಿದ್ರು. ಯಾಕಂದ್ರೆ ಫಸ್ಟ್ ಟೈಮ್ ದೇಶದಲ್ಲಿ ಒಂದು ಡಿಜಿಟಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಆ ಸಮಯದಲ್ಲಿ ಪ್ರತಿ ತಿಂಗಳಲ್ಲಿ 2 ಮೀಟಿಂಗ್ ಮಾಡುವಂತದ್ದು, ಒಂದೊಂದು ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ. ಅಂದ್ರೆ ಪ್ರತಿದಿನ ನಾವು 2 ರಿಂದ 3 ಮೀಟಿಂಗ್ ಇದಕ್ಕೆ ಸಂಬಂಧಪಟ್ಟಂಗೆ. ಆಮೇಲೆ ರಾಮೋಜಿರಾವ್ ಇವತ್ತಿಗೂ ಮೆಚ್ಚಬೇಕಾಗಿದೆ ಏನು ಅಂತಂದ್ರೆ, ಈನಾಡು ಪತ್ರಿಕೆನ ಇಡೀ ಪತ್ರಿಕೆನ ಓದಿ ರಾತ್ರಿ 1:30-2 ಗಂಟೆಗೆ ಅಂತ ಓಕೆ ಅಂತ ಅಪ್ರೂವ್ ಮಾಡಿದ್ಮೇಲೆ ಈನಾಡು ಪತ್ರಿಕೆ ಪಬ್ಲಿಷ್ ಹೋಗ್ತಿದ್ದು. ಅಂದ್ರೆ ನೀವು ಯೋಚನೆ ಮಾಡಿ, ಈ ಏಜ್ ನಲ್ಲೂ ಒಬ್ಬ ವ್ಯಕ್ತಿ ಈನಾಡು ಅಂತ ಪತ್ರಿಕೆನ ಒಂದ್ 20-22 ಪೇಜ್ ಇರುವಂತ ಪತ್ರಿಕೆನ ಪೂರ್ತಿ ಓದಿ ಅಪ್ರೂವ್ ಕೊಡ್ತಾರೆ ಅಂತಂದ್ರೆ ಅವ್ರ ತಾಳ್ಮೆ ಎಷ್ಟಿರ್ಬೋದು. ಆಮೇಲೆ ಸತತ ನಾವು 5 ರಿಂದ 6 ಪತ್ರಿಕೆ ಓದ್ಲೇಬೇಕು ಅವರು. ಇಂಗ್ಲಿಷ್ ಪತ್ರಿಕೆ, ರಾಜಕೀಯದಲ್ಲೂ ತುಂಬಾ ತೊಡಸ್ಕೊಂಡಿದ್ರು. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಮೆಂಟರ್ ಅಂತ ಕರ್ಕೊಂಡ್ರೆ ರಾಮೋಜಿ ರಾವ್ ಅವರು. ಯಾಕಂದ್ರೆ ವೈಎಸ್ಆರ್ ಜೊತೆ ಜಗಳ ಆಗತ್ತೆ, ವೈಎಸ್ಆರ್ ಕಾಂಗ್ರೆಸ್ ಜೊತೆ, ವೈಎಸ್ಆರ್ ರಾಜಶೇಖರ ಜೊತೆ ಜಗಳ. ಇದಾದ್ಮೇಲೆ ಚಾನಲ್ ನ ಬ್ಯಾನ್ ಮಾಡ್ತಾರೆ ಎಲ್ಲಿ ಆಂಧ್ರದಲ್ಲಿ. ನೀವು ಆಂಧ್ರ ಅಸೆಂಬ್ಲಿ ಬರಂಗಿಲ್ಲ ಅಂತ ಜಗನ್ನು ಒಂದು ಕಷ್ಟದ ಪೇಸಲ್ಲಿ ಹೋಗ್ತಾ ಇದ್ರು ಅವರು. ಈಗ ಫ್ರೂಟ್ ಅಂದ್ರೆ ಅದ್ರ ಪ್ರತಿಫಲ ಅನುಭವಿಸುವಂತ ಒಂದು ಇದ್ರಲ್ಲಿ ಇದೆ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಬಂದಿದ್ರು. ಚಂದ್ರಬಾಬು ನಾಯ್ಡು ಏನೇ ಮಾಡು ಪ್ರತಿ ಹೆಜ್ಜೆ ಇಡೋಕ್ಕಿಂತ ಮುಂಚೆನೂ ರಾಮೋಜಿ ಫಿಲ್ಮ್ ಸಿಟಿ ಬಂದ್ಬಿಟ್ಟು ಅವ್ರ ಹತ್ರ ಸಜೆಷನ್ ತಗೊಂಡೆ ಮುಂದುವರಿಯಂತ ಇದಿದ್ದು. ಆದ್ರೆ ಈಗ ಆ ಒಂದು ನೋಡುವಂತ ಭಾಗ್ಯ ಅವ್ರಿಗೆ ಇಲ್ಲ ಅಂತ ಹೇಳ್ಬೋದು. ಬಟ್ ಓವರಾಲ್ ಏನಂತ ಅಂದ್ರೆ ನಾವು ದಕ್ಷಿಣ ಕನ್ನಡದ ಒಂದು ಮಾಧ್ಯಮ ಕ್ಷೇತ್ರದ ಒಬ್ಬ ಭೀಷ್ಮ ಅಂತ ಹೇಳ್ಬೋದು, ಮೀಡಿಯಾ ಮುಗೋಲ್ ಅವರು. ಯಾಕಂತಂದ್ರ ಅವರಿಂದಾನೆ ಇವತ್ತೇನು ನೀವು ದೇಶದ ಯಾವುದೇ ಪತ್ರಿಕೆ ನೋಡಿದ್ರು ನೀವು ಏನಂತಂದ್ರೆ ನಿಮ್ಗೊಂದು ಕಾಣ್ ಸಿಗೋದೇನಂತಂದ್ರೆ 50% ಜನ ಸೀನಿಯರ್ ಪೋಸ್ಟ್ ನಲ್ಲಿ ಇರುವಂತವ್ರು, ವರ್ಕೋಹಾಲಿಕ್ ಆಗಿರೋ ಒಂದು ಬೆಂಚ್ ಮೆನ್ ಸೆಟ್ ಮಾಡಿರೋರು ರಾಮೋಜಿ ರಾವ್ ಅವರ ಗರಡಿಯಲ್ಲಿ ಪಡಗದಂತವ್ರೆ. ಇವತ್ತೇನಿದ್ರು ಜರ್ನಲಿಸಂ ಏನಾದ್ರು ಬದುಕಿದ್ರೆ ಕಾರಣ ರಾಮೋಜಿ ರಾವ್ ಅಂತ ಹೇಳ್ಬೋದು. ಸರ್, ನಿಜ ಅವರ ಉದ್ಯಮ ಸಾಹಸಗಳು ಒಂದಲ್ಲ ಎರಡಲ್ಲ. ಪತ್ರಿಕೋದ್ಯಮ ಇರ್ಬೋದು, ಸಾಹಿತ್ಯ, ಸಿನಿಮಾ, ಶಿಕ್ಷಣ ಎಲ್ಲಾ ರಂಗದಲ್ಲೂ ಕೂಡ ಅವರ ಕೊಡುಗೆಗಳು ಅಪಾರವಾಗಿವೆ. ಇನ್ನು ನೀವು ಅವರನ್ನ ಬಹಳ ಹತ್ತಿರದಿಂದ ನೋಡಿದ್ದೀರಾ, ಅವ್ರ ಜೊತೆ ಬೆಳೆದಿದ್ದೀರಾ ನೀವು. ಸೊ ಒಬ್ಬ ವ್ಯಕ್ತಿಯಾಗಿ ಆತ ಹೇಗಿದ್ರು ಅಂತ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಾನು ಒಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಒಂದು ಕನ್ನಡ ಡೆಸ್ಕ್ನ ಒಂದು ಮೀಟಿಂಗ್ ಇರುತ್ತೆ. ಮೀಟಿಂಗ್ ಇದ್ದಾಗ ನಾವು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರ್ತೀವಿ. ರಾಮೋಜಿ ರಾವ್ ಏನಂತಂದ್ರೆ ಎಲ್ಲರನ್ನೂ ಅವರು ನೀವು ನೋಡಿ ನನ್ನ ಮಕ್ಳಿದ್ದಂಗೆ ಅಂತ ಹೇಳ್ಬಿಟ್ಟು ನಮ್ಮ ಡೆಸ್ಕ್ ನ ಹುಡುಗರು ಹೇಳ್ತಾ ಇದ್ರು. ಸೊ ಅವಾಗ ಒಂದು ಹುಡುಗಿಗೆ ಒಂದು ಕ್ವಶನ್ ಕೇಳ್ಬಿಟ್ಟು ಹೇಳ್ತಾರೆ, ನಿನಗೆ ಏನ್ ಬೇಕು ಹೇಳು, ನಾನು ಕೊಡ್ತೀನಿ, ಇದು ಉತ್ತರ ಕೊಟ್ರೆ ಅಂತ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ಸರ್ ನನಗೆ ನಿಮ್ ಜೊತೆ ಒಂದು ಸೆಲ್ಫಿ ತಗೋಬೇಕಂತ ಆಸೆ ಸರ್ ಅಂತ. ಸೊ ಅವ್ರು ಹೇಳ್ತಾರೆ, ಇದಕ್ಕಿಂತ ನನ್ನ ಅದೃಷ್ಟ ಏನಿಲ್ಲ ಅಂತ ಹೇಳ್ಬಿಟ್ಟು ಮೀಟಿಂಗ್ ಎಲ್ಲ ಮುಗಿದ್ಬಿಡುತ್ತೆ. ಮುಗಿದಾದ್ಮೇಲೆ ಎಲ್ಲರೂ ಹೋಗ್ತಾ ಇರ್ತೀವಿ, ನಾವು ಮರ್ತ್ಬಿಟ್ಟಿರ್ತೀವಿ. ಆ ಹುಡುಗಿ ಹೇಳ್ತಾರೆ 1 minute ಅಂತಾರೆ, ವೇಟ್ ಫಾರ್ 1 minute ಅಂತ. ಐ ವಾಂಟ್ ಟು ಗಿವ್ ಸೆಲ್ಫಿ, ಯು ಆಸ್ಕ್ಡ್ ಸೆಲ್ಫಿ, ಸೊ ಐ ಆಮ್ ರೆಡಿ ಅಂತ ಹೇಳ್ತಾರೆ. ಎಲ್ಲರ ಜೊತೆನು ಇಡೀ ತಂಡ ಜೊತೆ ನಿಂತ್ಕೊಂಡು ಆ ವಯಸ್ಸಲ್ಲಿ ಅವಾಗ 84 ಇರ್ಬೋದು, ನಿಂತ್ಕೊಂಡು ಎಲ್ಲಾರ ಹೆಗಲ ಮೇಲೆ ಕೈ ಹಾಕೊಂಡು ಒಂದು ಸ್ಮೈಲ್ ಕೊಟ್ಕೊಂಡು ಎಲ್ಲಾರ ಜೊತೆ ಫೋಟೋ ಹೊಡ್ಸ್ಕೊತಾರೆ. ಎಲ್ಲರಿಗೂ ಹೇಳ್ತಾರೆ, ಒಬ್ರೊಬ್ರಾಗೆ ಬನ್ನಿ, ನೀವೇನು ನನ್ನ ಹತ್ರ ಟೈಮ್ ಇದೆ, ನಿಮ್ ಜೊತೆ ಫೋಟೋ ತೆಗೆಸ್ಕೊಂಡ ಖುಷಿ ವಿಚಾರ ನನಗೇನಿಲ್ಲ, ಬನ್ನಿ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರಿಗೆ ಕೇಳ್ತಾರೆ ನೋಡಿ ನೆಕ್ಸ್ಟ್ ಮೀಟಿಂಗ್ ಬರ್ಬೇಕಾದ್ರೆ ನಿಮಗೆ ಬ್ರೇಕ್ಫಾಸ್ಟ್ ಅಲ್ಲಿ ಏನ್ ಬೇಕಂತ ಕೇಳಿ ಅದನ್ನೇ ಮಾಡಿಸ್ಕೊಡ್ತೀನಿ. ನಿಮ್ಮ ಇಷ್ಟ ನನಗೆ ಗೊತ್ತಿಲ್ಲ, ಹಂಗಾಗಿ ನಾನು ಒಂದು ಟೆಂಪ್ರರಿ ಅರೇಂಜ್ಮೆಂಟ್ ಏನೋ ಒಂದು ಕೊಡ್ತೀನಿ, ನಿಮ್ಗೆ ಏನ್ ಬೇಕು ಹೇಳಿ ಅಂತ ಕೇಳೋರು. ಆಮೇಲೆ ಆ ಹುಡುಗರಿಗಾಗಿ ಏನಂತಂದ್ರೆ ನಿಮ್ಗೆ ಯಾವ ಪತ್ರಿಕೆ ಬೇಕು, ಯಾವ ಮ್ಯಾಗಝಿನ್ ಬೇಕಂತ ಹೇಳಿ ನಾನು ಲೈಬ್ರರಿಲಿ ಕೊಡ್ತೀನಿ, ನಿಮಗೆ ಒಂದು ಕ್ರಾಶ್ ಕೋರ್ಸ್ ಮಾಡಿಸ್ಕೊಡ್ತೀನಿ, ನಿಮ್ಮ ಇಂಗ್ಲಿಷ್ ಸರಿ ಇಲ್ವಾ ಪರವಾಗಿಲ್ಲ, ಭಯ ಬೇಡ, ನಾನ್ ನಿಮ್ಗೊಂದು ಕೋರ್ಸ್ ಮಾಡಿಸ್ಕೊಡ್ತೀನಿ, ಇಂತ ಎಲ್ಲ ಇದ್ ಮಾಡೋರು. ಅದಕ್ಕಿಂತ ಮುಂಚೆ ಒಂದು ಉದಾಹರಣೆ ಹೇಳ್ತೀನಿ. ಫಸ್ಟ್ ಟೈಮ್ ಏನಂತಂದ್ರೆ ಒಂದು ಯೂನಿವರ್ಸಿಟಿಗಳಲ್ಲಿ ಓದಂತವ್ರು ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. PCR ಅಲ್ಲಿ ಒಂದು ಹುಡುಗಿ ಕೆಲಸ ಮಾಡ್ತಾ ಇರೋದು, ಅವ್ರ ಜೊತೆ ಇದ್ದಂತ ಕಂಟೆಂಟ್ ಎಡಿಟರ್ಗೆ 7,000 ಸಂಬಳ ಇರುತ್ತೆ, ಈ ಹುಡುಗಿಗೆ 5,000 ಸಂಬಳ ಇರುತ್ತೆ. ಅವ್ರದ್ದು ವೀಕ್ಲಿ ಮೀಟಿಂಗ್ ಮಾಡ್ಬೇಕಾದ್ರೆ
ಈ ಕ್ವಶನ್ ಕೇಳ್ತಾರೆ, ಸರ್ ನಾನು ಓದಿರೋದು ಈ ಯೂನಿವರ್ಸಿಟಿಲೇ, ಈ ನನ್ನ ಫ್ರೆಂಡು ಓದಿರೋದು ಅದೇ ಸೇಮ್ ಯೂನಿವರ್ಸಿಟಿ, ಅವನಿಗಾದ್ರೆ 7,000, ಇಬ್ರು ಓದಿರೋದು ಸೇಮ್ ಡಬಲ್ ಡಿಗ್ರಿ, ನನಗೆ ಯಾಕೆ ಸರ್ 5,000, ವೈ ದಿಸ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾರೆ. ಅದೇ ಕ್ಷಣಕ್ಕೆ ಆರ್ಡರ್ ಮಾಡ್ತಾರೆ. ಇಡೀ ಈ ಟಿವಿ ನೆಟ್ವರ್ಕ್ ಅಲ್ಲಿ ಯಾವುದೇ ಇರ್ಲಿ ಎಲ್ಲರ ಸ್ಯಾಲರಿನೂ ಸಮಾನವಾಗಿರುತ್ತೆ. ಫಸ್ಟ್ ಸ್ಯಾಲರಿ ಒಂದು PCR ಆಗಿರ್ಲಿ, ಟೆಕ್ನಿಕಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು 7,000 ಸ್ಟಾರ್ಟ್ ಮಾಡ್ಬೇಕು ಅಂತ ಈ ಘಟನೆ ಆಗಿದ್ದು 2,000 ಸುಮಾರಲ್ಲಿ ಆದಂತ ಘಟನೆ ಇದೆ. ಅವಾಗ 7,000 ಅಂದ್ರೆ ಅತಿ ದೊಡ್ಡ ಸಂಬಳ, 5,000ನೇ ದೊಡ್ಡ ಸಂಬಳ. ಅವಾಗ ಇಮಿಡಿಯೇಟ್ ಒಂದು ಆರ್ಡರ್ ಮಾಡ್ತಾರೆ. ಅಂತ ಒಂದು ಮನಸ್ಥಿತಿ ಇದ್ದಂತವ್ರು. ಆಮೇಲೆ ಅದ್ರ ಜೊತೆಗೆ ಏನಂತಂದ್ರೆ ಅನ್ನದಾತ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಆ ಕಾರ್ಯಕ್ರಮದಲ್ಲಿ ನೋಡ್ಬಿಟ್ಟು ಅವರು ಸಹ ಕೃಷಿ ಮಾಡ್ತಿದ್ರು. ಅವ್ರದ್ದೊಂದು ಆರ್ಗ್ಯಾನಿಕ್ ಕೃಷಿ ಇತ್ತು. ಅದ್ರಲ್ಲಿ ಬೆಳೆದಂತ ವಸ್ತುಗಳನ್ನ ಏನಲ್ಲಿ ಎಂಪ್ಲಾಯ್ ಇರ್ತಾರೆ ಅಲ್ಲಿ ಅವ್ರಿಗೆ ತುಂಬಾ ಮಿನಿಮಮ್ ರೇಟ್ ಅಲ್ಲಿ ದ್ರಾಕ್ಷಿ ಹಣ್ಣು ಬೆಳಿತಿದ್ರು, ಎಲ್ಲಾ ತರ ತರಕಾರಿಗಳು ಬೆಳಿತಿದ್ರು. ಆಮೇಲೆ ಅವು ಪ್ರಿಯಾ ಪಿಕಲ್ಸ್ ಅಂತ ಇತ್ತು. ಪ್ರತಿ ಸಲನು ಎಲ್ಲಾ ಎಂಪ್ಲಾಯಿಗಳಿಗೂ ಅವ್ರು ಏನಂತಂದ್ರೆ ವರ್ಷಕ್ಕೊಂದ್ಸಲ ನಾವು ಕನಿಷ್ಠ ಒಂದು ಅರ್ಧ ಕೆಜಿ ಒಂದು 9 ಉಪ್ಪಿನಕಾಯಿ ವೇರಿಯಂಟ್ ಉಪ್ಪಿನಕಾಯಿ ಕೊಡೋರು. ಅದ್ರ ಜೊತೆಗೆ ಏನೇ ಮಾಡ್ಲಿ ಹೊಸ ಪ್ರಿಯಾ ಫುಡ್ಸ್ ಅಲ್ಲಿ ಹೊಸ ಪ್ರಯೋಗ ಏನೇ ಮಾಡ್ಲಿ ಆಯಾ ಸ್ಟೇಟ್ ನ ಜನರ ಕರ್ಸ್ಕೊಂಡು ಅವರು ಓಕೆ ಅನ್ನೋರಿಗೆ ಈ ಟೇಸ್ಟ್ ಚೆನ್ನಾಗಿದೆ ಅಂತ ಟೆಸ್ಟ್ ಮಾಡಿಸಿ ಅವ್ರು ಅಪ್ರೂವ್ ಮಾಡೋವರೆಗೂ ಅದನ್ನ ಯಾವ ಕಾರಣಕ್ಕೂ ಅದನ್ನ ಪ್ರಾಡಕ್ಟ್ ನ ರಿಲೀಸ್ ಮಾಡ್ತಿರ್ಲಿಲ್ಲ. ಸೊ ಕೇಳೋರು, ನಿಮ್ಮ ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಫುಡ್ ನೋಡಿ, ಯಾವ್ದು ಜನ ತಿಂತಾರೆ, ನಾವು ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಇದು ಏನಂತಂದ್ರೆ ಒಬ್ಬ ಚೇರ್ಮನ್ ಆಗಿ ಇಷ್ಟು ತಾಳ್ಮೆ ಮತ್ತೆ ಎಷ್ಟು ಈಸಿಯಾಗಿ ಆಕ್ಸೆಸ್ ಆಗೋರು. ಆಮೇಲೆ ಯಾವಾಗಿದ್ರು ಅಷ್ಟೇ ನಾವ್ ಯಾವಾಗ್ಲೂ ಕಾರಲ್ಲಿ ಇಳಿದಿ ಅವ್ರ ಆಫೀಸ್ ಮುಂದೆನೆ ಬರ್ಬೇಕು, ಚೇರ್ಮನ್ ಸರ್ ಆಫೀಸ್ ಮುಂದೆ. ಅವ್ರು ನಮ್ನ ನೋಡಿದ ತಕ್ಷಣ ಒಂದು ಸ್ಮೈಲ್ ಕೊಟ್ಟು ಒಂದು ಕೈ ಮಾಡೋರು ಯಾವಾಗ್ಲೂ. ನಮಗೆ ಬಿಡು ನಾವು ಇದ್ ಮಾಡೋದು ಬೇಡ ಅನ್ನೋಂತಿದ್ರು ಜೆಂಟಲ್ ಮ್ಯಾನ್ ಹೌ ಆರ್ ಯು ಅಂತ ಕೇಳೋರು. ಆಮೇಲೆ ಯಾರಿಗೂ ಅಷ್ಟೇ ಅವ್ರಲ್ಲಿ ಒಂದಿತ್ತು, ನಿಮ್ಮ ಡೆಸ್ಕ್ಗೆ ನೀವೇ ಬಾಸ್ಗಳು, ಯಾರನ್ನೂ ಅವ್ರನ್ನು ಮಾತಾಡ್ಸ್ಬೇಕಾದ್ರೆ ಚೀಫ್ ಬಾಸ್ ಅಂತಾನೆ ಮಾತಾಡ್ಸೋರು. ಅವರ್ ಯು ಬಾಸ್, ಅವರ್ ಯು ಚೀಫ್ ಅಂತ. ಸೊ ಒಂದು ರೆಸ್ಪೆಕ್ಟ್ ಹೆಂಗ್ ಕೊಡ್ಬೇಕು, ಸಣ್ಣವ್ರ ಜೊತೆ ಹೆಂಗ್ ನಡ್ಕೋಬೇಕು, ಯಾವ ರೀತಿ ನಾವು ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡ್ಬೇಕು ಅನ್ನೋದು ಅವರಲ್ಲಿ ತುಂಬಾ ಇತ್ತು. ಆಮೇಲೆ ಅವ್ರು ನಡ್ಕೊಂಡ್ ಬಂದಿರೋರು, ಅವ್ರ ಜೊತೆ ಇರೋ ಫ್ರೆಂಡ್ಸ್ಗಳನ್ನ ಎಲ್ಲಾ ನೀವು ನೋಡ್ಕೊಂಡ್ ಬಂದ್ರೆ ಎಲ್ಲಾರು ಒಂದ್ ಮೈಲ್ ಸ್ಟೋನ್ ಇದ್ದಂತವ್ರೆ. ಬಾಹುಬಲಿ ಡೈರೆಕ್ಟರ್ ಏನ್ ನಾವು ರಾಜಮೌಳಿ ಅಂತ ಏನ್ ಹೇಳ್ತೀವಿ, ಆ ರಾಜಮೌಳಿನೂ ಸಹ ಈ ಟಿವಿಲಿ ಒಂದ್ ಟೈಮ್ ಅಲ್ಲಿ ಪ್ರೊಡ್ಯೂಸರ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆದಂತವ್ರು. ಅವರು ಸಹ ಮನೋಜ್ ತಿವಾರಿ ಅಂತ ಏನು ಬಿಜೆಪಿ ದೆಹಲಿಯ ಅಧ್ಯಕ್ಷರೇನಾಗಿದ್ರು ಮನೋಜ್ ತಿವಾರಿ, ಅವರು ಸಹ BR ಡೆಸ್ಕ್ ಅಲ್ಲಿ ಇವ್ರ ಜೊತೆ ಕೆಲಸ ಮಾಡುವಂತ. ನಿಮ್ಗೆ ಹೇಳ್ತಾ ಹೋದ್ರೆ 1,000ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಇವತ್ತು ಸಹ SP ಬಾಲಸುಬ್ರಹ್ಮಣ್ಯ ಅವ್ರು ಏನೇ ತಾಯಿಕ್ಕಿಂತ ಮುಂಚೆ ನಾನ್ ನೋಡ್ತಾ ಇದ್ದಾಗ ಒಂದು 3 ತಿಂಗಳು ಒಂದ್ಸಲ ಅವ್ರು ನಾವು ದೊಡ್ಡಣ್ಣ ಅಂತಿದ್ರು. ಯಾರನ್ನ ರಾಮೋಜಿ ರಾವ್ ಅವ್ರು ಇವತ್ತಿಲ್ಲ. ಸೊ ಅವ್ರ ವ್ಯವಹಾರಗಳು, ಅವ್ರ ಜನಗಳ ಜೊತೆ ನಡ್ಕೊಂಡ ರೀತಿ ಇವತ್ತಿಗೂ ನಾವು ನೆನೆಸ್ಬೋದು. ಒಬ್ಬ ಅದ್ಭುತ ವ್ಯಕ್ತಿ ಕಳ್ಕೊಂಡಿದೀವಿ. ಅಂತವ್ರು ಇನ್ನೊಬ್ರು ಈ ಯುಗಕ್ಕೊಬ್ರು ಅಂತ ಹೇಳ್ಬೋದು ಮೊದಮಾಲ. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಾಮೋಜಿ ರಾವ್ ಅವರು ಪ್ರತಿಯೊಬ್ಬರಿಗೂ ಕೂಡ ರೋಲ್ ಮಾಡೆಲ್ ಅಂತಲೇ ಹೇಳಬಹುದು. ಅವರು ಸದಾ ನಮ್ಮ ನೆನಪಲ್ಲಿರ್ತಾರೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.